ವೆಲ್ಕಮ್ ಬ್ಯಾಕ್. ಚಿತ್ರದುರ್ಗದಲ್ಲಿ ರಾಗಿ ಖರೀದಿ ಕೇಂದ್ರದಲ್ಲಿ ಅವ್ಯವಹಾರ ಆರೋಪವನ್ನ ಮಾಡಲಾಗಿದೆ. ಬೆಂಬಲ ಬೆಲೆ ಮೂಲಕ ರಾಗಿ ಮಾರಿದಂತ ರೈತರ ಜೇಬಿಗೆ ಕತ್ರಿಯನ್ನ ಹಾಕಿದ್ದಾರೆ ಖತರ್ನಾಕ್ ಅಧಿಕಾರಿಗಳು ಅಂತ ಆರೋಪವನ್ನ ಮಾಡಲಾಗ್ತದೆ. ರಾಗಿ ಖರೀದಿ ಕೇಂದ್ರದ ಅಧಿಕಾರಿಗಳ ಮೋಸಕ್ಕೆ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹೊಸದುರ್ಗದ ರಾಗಿ ಖರೀದಿ ಕೇಂದ್ರದಲ್ಲಿ ರೈತರಿಗೆ ಮೋಸವನ್ನ ಮಾಡಲಾದಂತ ಆರೋಪವನ್ನ ಮಾಡಲಾಗ್ತದೆ. ಸರ್ಕಾರದ KFCSCಗೆ ಅಂದರೆ ಕರ್ನಾಟಕ ಫುಡ್ ಸಿವಿಲ್ ಸಪ್ಲೈ ಕಾರ್ಪೊರೇಷನ್ಗೆ ರಾಗಿ ಮಾರಾಟವನ್ನು ಮಾಡಿದ್ರು 10,916 ರೈತರು, ಹತ್ತತ್ರ 11,000 ರೈತರು. ರಾಗಿ ಮಾರಿದ್ದಂಥ ಅರ್ಧಕ್ಕರ್ಧ ರೈತರಿಗೆ ಹಣ ಬಾರದೆ ಕಂಗಾಲಾಗಿದ್ದಾರೆ. ಪಾಪ ಅದನ್ನೇ ನೆಚ್ಕೊಂಡಿರ್ತಾರೆ, ಕಷ್ಟಪಟ್ಟು ಬೆಳೆದಿರ್ತಾರೆ. ರಾತ್ರಿ ಹಗಲು ಬಿಸಿಲು ಚಳಿ ಮಳೆ ಅದರಲ್ಲೆಲ್ಲ ನೊಂದು ಬೆಂದು ಬೆಳೆದಿರ್ತಾರೆ. ಆದರೆ ಈ ಅಧಿಕಾರಿಗಳಿದಾರಲ್ಲ, ಭ್ರಷ್ಟಾಚಾರಿಗಳು ತಿಂದು ತೇಗೋ ಅಂತವರು, ಅವರು ರೈತರ ಜೇಬಿಗೂ ಕೂಡ ಕತ್ರಿ ಹಾಕಿದ್ದಾರೆ. ಅವ್ರಿಗೆ ಕೊಡಬೇಕಾದಂತ ಹಣವನ್ನ ಕೊಟ್ಟಿಲ್ಲ, ಅರ್ಧಕ್ಕರ್ಧ ಹಣವನ್ನ ನುಂಗಿ ತೇಗಿದ್ದಾರೆ ಅಂತ ಆರೋಪವನ್ನ ಮಾಡಲಾಗ್ತದೆ. ಖರೀದಿ ಕೇಂದ್ರದಲ್ಲಿ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ರಾಗಿಯನ್ನ ಮಾರಾಟ ಮಾಡಿದ ರೈತರು ಮಾರಾಟ ಮಾಡಿದ್ರಿಂದ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಇವತ್ತು ಏನು ರೈತರಿಗೆ ಹಣ ಹಾಕ್ಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು. ಅದು ಬಿಟ್ಟು 5,135 ಜನ ಹಣ ಇನ್ನೂ ಬಂದಿಲ್ಲ. ಈಗ 5,000 ಜನಕ್ಕೆ ಈಗಾಗಲೇ ಹಣ ಹಾಕಿದ್ದಾರೆ. ಇನ್ನು 5,135 ಜನಕ್ಕೆ ಹಣ ಬರಬೇಕಾಗಿದೆ. ಇವರು ಏನಾಗಿದೆ ಅಂದರೆ ಈಗಾಗಲೇ ಕನಿಷ್ಠ ಅಂದ್ರೂ ಒಂದು 6,000 ಕ್ವಿಂಟಲನ್ನು ಇವರು ಬೇರೆಯವರ FIDಯನ್ನು ಬಳಸಿ ಅವರ FIDಗೆ ಹಾಕಿ ಹಣವನ್ನು ತಗೊಂಡು ಇವತ್ತು ಲಪ್ಟಾಯಿಸಿದ್ದಾರೆ. ಹಣವನ್ನು ಖರೀದಿದಾರ 12,000 ಜನ ರಾಗಿ ಖರೀದಿಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರೋದು. 10,916 ಜನ ರಾಗಿ ಖರೀದಿ ಮಾಡ್ಯಾರ, ರೈತರಿಂದ ಖರೀದಿ ಮಾಡಿದ್ದಾರೆ. ಎಷ್ಟು? 2,06,350 ಕ್ವಿಂಟಲ್ ರಾಗಿ ಖರೀದಿ ಮಾಡಿರೋದು ರೈತರಿಂದವ. ಅದರಲ್ಲೀಗ 5,781 ಜನಕ್ಕೆ ಗ್ರೈನ್ ವೋಚರ್ ಕೊಟ್ಟು ದುಡ್ಡು ರಿಲೀಸ್ ಮಾಡಿದ್ದಾರೆ, ತಂದಿದ್ದಾರೆ. ಈಗ ಗ್ರೈನ್ ವೋಚರ್ ಕೊಟ್ಟು 5,135 ಜನಕ್ಕೆ ಗ್ರೈನ್ ವೋಚರ್ ಇದೆ. ಆ 5,135 ಜನಕ್ಕೆ ಇದುವರೆಗೂ ಕೂಡ ದುಡ್ಡು ಬಿಡುಗಡೆ ಆಗಿಲ್ಲ. ಅದನ್ನು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿನಾಯಕ್, ನೋಡ್ತಾ ಇದ್ವಿ ರೈತರ ಹಣವನ್ನು ಕೂಡ ಬಿಡದಂತೆ ನುಂಗಿರುವಂತ ಆ ಭ್ರಷ್ಟ ಅಧಿಕಾರಿಗಳ ಬಗ್ಗೆ ಈಗ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರಲ್ಲ, ಏನಾದ್ರೂ ಕ್ರಮ ಆಗಿದೆಯಾ? ಯಾವಾಗ ಈ ಘಟನೆ ಆಗಿರುವಂಥದ್ದು? ಆ ಅಧಿಕಾರಿಗಳು ಏನ್ ಹೇಳ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಪೃಥ್ವಿರಾಜ್, ಏನು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿರುವಂತದ್ದು. ಯಾಕೆಂತ ಹೇಳಿದ್ರೆ, ಏನು ಹೊಸದುರ್ಗ ತಾಲೂಕಿನ ಬಹುತೇಕ ಭಾಗಗಳಲ್ಲಿ ರಾಗಿ ಬೆಳೆಯನ್ನ ಬೆಳೀತಾರೆ. ಅವರಿಗೆ MSP ದರದಲ್ಲಿ ಬೆಂಬಲ ಬೆಲೆ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ KCFC ಮಾರುಕಟ್ಟೆಗೆ ಬಿಟ್ಟು ಅಲ್ಲಿ ರಾಗಿಯನ್ನ ಮಾರಿದ್ರೆ ನಮ್ಗೆ ಒಂದಷ್ಟು ಲಾಭ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೂ ಜನ ರೈತರು ರಾಗಿ ಖರೀದಿ ಕೇಂದ್ರಕ್ಕೆ ಬಿಟ್ಟಿರುವಂತದ್ದು. ಅಲ್ಲಿದ್ದಂತ ಸರ್ಕಾರಿ ಅಧಿಕಾರಿಗಳು ಈಗ ರೈತರ ಜೇಬಿಗೆ ಕತ್ರಿಯನ್ನ ಹಾಕಿರುವಂತದ್ದು, ಅವರ ಇಡೀ ವರ್ಷದ ಬೆಳೆಯ ಫಲವನ್ನ ಕಿತ್ಕೊಂಡು ನುಂಗಿರುವಂತದ್ದು. ಇದು ಸರ್ಕಾರದ ಒಂದು ಏನು ಅಧಿಕಾರಿಗಳು ಮಾಡಿರುವಂತ ಕೆಲಸಕ್ಕೆ ಈಗಾಗಲೇ ಇಡೀ ತಾಲೂಕಿನ ರೈತರು ಕಂಗಾಲಾಗಿದ್ದಾರೆ. ಅವರು ಸಂಕಷ್ಟ ಹೇಳ್ತಿರಾಗಿದೆ. ಯಾಕೆಂತ ಹೇಳಿದ್ರೆ, ಅಷ್ಟು ಶ್ರಮ ಪಟ್ಟು ಅವರು ಬೆಳೆದಿದ್ದಂತ ರಾಗಿಯ ಫಲ ಈಗ ಸಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ, ಅವರು ಬೆಳೆದಂತ ರಾಗಿಯನ್ನ MSP ದರದಲ್ಲಿ ಮಾರುಕಟ್ಟೆಗೆ ಬಿಟ್ಟಂತ ಸಂದರ್ಭದಲ್ಲಿ ಆ ರೈತರ ID ಮೂಲಕ, ಅಂದ್ರೆ FID ಅನ್ನುವಂತ ಒಂದು ಐಡಿಯನ್ನ ಕ್ರಿಯೇಟ್ ಮಾಡಿರ್ತಾರೆ. ಅದರ ಮೂಲಕ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ತದೆ. ಆ ಆಧಾರ್ ಕಾರ್ಡ್ ಲಿಂಕ್ ಆದಂತ ರೈತರು FID ಮೂಲಕ ರಾಗಿ ಮಾರಾಟ ಮಾಡಿದಂತ ಸಂದರ್ಭದಲ್ಲಿ ಅವರಿಗೆ ಒಂದು ಗ್ರೈನ್ ವೋಚರ್ ಅನ್ನುವಂತ ಚೀಟಿಯನ್ನ ಕೊಡ್ಬೇಕಾಗತ್ತೆ. ಆ ಚೀಟಿಯನ್ನ ಕೊಡದೆ ಸುಮಾರು 500ಕ್ಕೂ ಹೆಚ್ಚು ಜನರಿಗೆ ಯಾಮಾರಿಸಿರುವಂತದ್ದು. ಇನ್ನು 5,135 ಜನರ ರೈತರಿಗೆ ಗ್ರೈನ್ ವೋಚರ್ ಕೊಟ್ಟಿದ್ರು ಕೂಡ ಅವ್ರಿಗೆ ಹಣವನ್ನ ಹಾಕಿಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ರೈತರ ಬಳಿ ಪ್ರತಿ 1 ಕ್ವಿಂಟಾಲ್ ರಾಗಿಗೆ 4ರಿಂದ 5 kg ಎಕ್ಸ್ಟ್ರಾ ಸ್ಯಾಂಪಲ್ ರಾಗಿಯನ್ನ ಅಧಿಕಾರಿಗಳು ಯಾಮಾರಿಸಿ ತೆಗೆದುಕೊಂಡಿರುವಂತದ್ದು. ಆ ಸ್ಯಾಂಪಲ್ ರಾಗಿಯನ್ನ ಸರ್ಕಾರಕ್ಕೆ ಇವರು ಮಾರಾಟ ಮಾಡಿ ಬೇರೆ ಅನಧಿಕೃತ ರೈತರ FIDಗಳಿಗೆ ಹಣವನ್ನ ಹಾಕಿ ಇವರು ಗೋಲ್ಮಾಲನ್ನ ಮಾಡಿರುವಂತದ್ದು. ಮತ್ತೆ ಖಾಸಗಿ ದಲ್ಲಾಳಿಗಳ ಮೂಲಕವೂ ಕೂಡ ರಾಗಿಯನ್ನ ಖರೀದಿಸಿದ ರೀತಿಯಲ್ಲಿ ಒಂದು ಹಣವನ್ನ ಟ್ರಾನ್ಸ್ಫರ್ ಮಾಡಿ ಈಗ ನಿಜವಾದ ರೈತರಿಗೆ ಹಣ ಬರ್ದಿರಂತ ಮೋಸವಾಗಿದೆ. ಇದು ನಿಜಕ್ಕೂ ಕೂಡ ಹೊಸದುರ್ಗ ತಾಲೂಕಿನ ಎಲ್ಲ ಏನು ರಾಗಿ ಖರೀದಿಗೆ ಕೇಂದ್ರಕ್ಕೆ ರಾಗಿಯನ್ನ ಬಿಟ್ಟಿದ್ರು ಅಷ್ಟೂ ಜನಕ್ಕೂ ಕೂಡ ಮೋಸ ಆಗಿದೆ. ಇದಕ್ಕೆ ಜಿಲ್ಲಾಡಳಿತ ನೇರವಣೆ ಆಗುತ್ತೆ. ಯಾಕೆಂತ ಹೇಳಿದ್ರೆ ಈಗಾಗಲೇ ಈ ರೀತಿಯ ಮೋಸ ಆಗ್ತಾ ಇದೆ. ಗ್ರೈನ್ ವೋಚರ್ ಅನ್ನ ನೀಡ್ತಾ ಇಲ್ಲ, ಬಿಳಿ ಚೀಟಿ ಕೊಡ್ತಾ ಇದಾರೆ. ಇದ್ರ ಮೇಲೆ ಕ್ರಮ ಕೈಗೊಳ್ಳಿ
ಓಕೆ, ಧನ್ಯವಾದ ವಿನಾಯಕ್ ನಿಮ್ಮೆಲ್ಲ